ಗಿಲ್ಲಿ ಗಿಲ್ಲಿ ಬಂದು ಓವರ್ ಕಾನ್ಫಿಡೆನ್ಸ್ ಅವ್ರಿಗೆ. ಗೆಲ್ತೀನಿ ನಾನೇ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್. ರಕ್ಷಿತಾ ಅವ್ರು ಬಂದು ಬರೇ ಬಾಯಿ ಬಡ್ಕೊಳ್ಳೋದೇ ಆಗುತ್ತೆ. ಅಶ್ವಿನಿ ಗೌಡ ಅವರು ಮಾತು ತಕ್ಕನಾಗ ಆಡ್ತಾರೆ, ಕರೆಕ್ಟ್ ಆಗಿ ಮಾತಾಡಿದ್ರೆ ಎಲ್ಲ ಆಗುತ್ತೆ. ಕರೆಕ್ಟ್ ಆಗಿ ಮಾತಾಡದಲ್ಲಿರೋ ಕಾರಣ ಅವ್ರು ಗೆಲ್ಲಕ್ಕೆ ಸಾಧ್ಯ. ಕಾಕ್ರೋಚ್ ಸುದಿ ಅವ್ರು ಬರೀ ಇಲಿ ಆಗಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಅವ್ರು ಏನು ಇಲ್ಲ, ಹುಲಿ ತರ ಬಂದ್ರು ಇಲಿ ಆಗಿದ್ದಾರೆ ಅವ್ರು. ಅವ್ರು ಏನು ಮಾಡಕ್ ಸಾಧ್ಯನೇ ಇಲ್ಲ. ರಘು ಅವರು ಸುಮ್ನೆ ಬಾಡಿ ಬಿಲ್ಡಿಂಗ್ ಇದಾರೆ, ಸ್ವಲ್ಪ ಬಂದಿದ್ದಾರೆ, ಏನೋ ಮಾಡ್ತಾರೆ ಅನ್ಕೊಂಡ್ವಿ. ಅವ್ರು ಏನು ಇಲ್ಲ. ರಕ್ಷಿತಾ ಅವ್ರದ್ದು ಏನಿಲ್ಲ. ರಾಶಿಕಾ ಅವ್ರು ಆಡ್ತಿದ್ದಾರೆ, ಬಟ್ ಅವ್ರು ಆಡುವಾಗ ಅವ್ರಿಗೆ ತಕ್ಕನಾಗೆ ಏನು ಒಂದು ಇದು ಸಿಕ್ತಿಲ್ಲ, ವ್ಯಾಲ್ಯೂ ಸಿಕ್ತಿಲ್ಲ. ರಿಷಾ ಗೌಡ ಅವ್ರು ಕಾಣಿಸ್ತಾನೆ ಇಲ್ಲ. ಅದ್ರಲ್ಲಿ ಮಾಳು ನಿಪ್ನಾಳ್ ಬರೀ ಸಿಂಗಿಂಗ್ ಮಾಡುವಾಗ ಅಷ್ಟೇ ಇರ್ತಾರೆ, ಮಿಕ್ಕಿ ಟೈಮಲ್ಲಿ ಅವರು ಕಾಣಿಸಲ್ಲ. ಚಂದ್ರಪ್ರಭಾ ಅವ್ರು ಆಚೆಗೆ ಹೊರಟೋದ್ರ. ಧನುಷ್ ಅವರು ಗೆಲ್ಲ ಕ್ಯಾಂಡಿಡೇಟ್, ಬಟ್ ಕರೆಕ್ಟ್ ಆಗಿ ಆಟದ ಕಡೆ ಗಮನ ಕೊಟ್ಟು ಸ್ವಲ್ಪ ಮಾತಾಡೋ ಹತ್ರ ಮಾತಾಡಿ ಸ್ಟ್ಯಾಂಡ್ ತಗೊಂಡ್ ಮಾತಾಡಿದ್ರೆ ಪಕ್ಕ ಗೆಲ್ತಾರೆ. ಅಭಿ ಅವ್ರು ಇಲ್ಲ ಸರ್, ಅವ್ರು ಏನು ಪ್ರಯೋಜನ ಇಲ್ಲ. ಸುಮ್ನೆ ಬಂದಿದ್ದಾರೆ, ಬರ್ಬೇಕು, ಇರ್ಬೇಕು, ಇದಾರೆ. ಮುದ್ದಾದ ಹುಡುಗಿ ಸ್ಪಂದನ ನೋಡಕ್ ಚೆನ್ನಾಗಿದ್ದಾರೆ ಅಷ್ಟೇ. ಕರ್ನಾಟಕ ಕ್ರಶ್ ಅನ್ಬೋದು ಅಷ್ಟೇ, ಬಟ್ ಬಿಗ್ ಬಾಸ್ ಅಲ್ಲಿ ಕ್ರಾಶ್ ಆಗಿದ್ದಾರೆ. ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ಕರ್ನಾಟಕದಲ್ಲಿ ಕ್ರಶ್ ಅವರು, ಬಿಗ್ ಬಾಸ್ ಬರೇ ಕ್ರಾಶ್ ಸುಮ್ನೆ ವೇಸ್ಟ್ ಇರೋದು. ಸಖತ್ ಪಡ್ಡೆ ಹುಡುಗರು ನೋಡಕ್ಕೆ ಅಂತ ಬಿಗ್ ಬಾಸ್ ಅಲ್ಲಿ ಅವ್ರು ಅಷ್ಟೇ. ಅವರು ಏನಕ್ಕೂ ಯೂಸ್ ಇಲ್ಲ. ಏನು ಇನ್ನೊಂದ್ಸರಿ ಹೇಳಿದ್ರಲ್ಲ, ಕರ್ನಾಟಕದ ಕ್ರಶ್ ಬಿಗ್ ಬಾಸ್ ನ ಕ್ರಾಸ್ ನೋಡಕ್ ಮಾತ್ರ ಚೆನ್ನಾಗಿದ್ದಾರೆ ಅಷ್ಟೇ. ಕ್ರಶ್ ಆಗಿ ನೋಡಕ್ ಚೆನ್ನಾಗಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಕ್ರಾಶ್ ಅವರು ಏನಕ್ಕೂ ಯೂಸ್ ಇಲ್ಲ. ಅಣ್ಣ ನೀವೇನ್ ಕೆಲಸ ಮಾಡ್ತೀರಾ? ನಾವ್ ಇದೇ ವ್ಯಾಪಾರ, ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ. ಏನು ಇದು ಟೊಮೊಟೊ ವ್ಯಾಪಾರನಾ? ಟೊಮೊಟೊ. ಹೌದು. ಅದಕ್ಕೆ ಟೊಮೊಟೊ ಆಗಿರೋ ಹುಡುಗಿ ನಿಮ್ಗೆ ಇಷ್ಟ ಆಗವ್ರೆ? ಹೌದು, ಹುಡುಗಿ ಚೆನ್ನಾಗಿದ್ದಾಳೆ ಅಷ್ಟೇ, ಬಟ್ ಆಟ ಆಡ್ತಾ ಇಲ್ವಲ್ಲ. ಆಟ ಆಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಈಗ ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾವ ತರ ಆಟ ಆಡ್ಬೇಕಣ್ಣ? ಸರ್, ಬಿಗ್ ಬಾಸ್ ಅಲ್ಲಿ ನಾವಾಗಿರ್ತೀವಿ ಅಂತ ಹೋಗ್ತಾರೆ, ಅಲ್ಲಿ ನಾವ್ ಯಾರು ಇರಲ್ಲ. ಗಿಲ್ಲಿ ಇದ್ದಾನೆ ಅಂತ ಜನ ಎಲ್ಲ ಹೇಳ್ತಿದ್ದಾರೆ. ಗಿಲ್ಲಿ ಅವ್ರು ಇದಾರೆ, ಬಟ್ ಅವ್ರಿಗೆ ಏನು ಅಂತಂದ್ರೆ ಓವರ್ ಕಾನ್ಫಿಡೆನ್ಸ್ ಇದೆ. ಏನ್ ಅವ್ರು ಎಲ್ಲಿ? ನಮ್ಮ ಮಂಡ್ಯದವ್ರೆ. ಹೌದು, ನಾನು ಹೇಳ್ತೀನಿ, ನಮ್ಮ ಮಂಡ್ಯ ಸೈಡ್ ಅವ್ರೆ ಗಿಲ್ಲಿ ಗೆಲ್ಬೇಕು, ಅದ್ ನಮಗೂ ಆಸೆ ಇದೆ. ಬಟ್ ಅವ್ನಿಗೆ ಏನು ಅಂತಂದ್ರೆ ಕಾಮಿಡಿ ಮಾಡೋ ಜಾಗದಲ್ಲಿ ಕಾಮಿಡಿ ಮಾಡ್ಬೇಕು. ಮಾಡ್ದಲ್ಲೇ ಇರೋ ಹತ್ರ ಎಲ್ಲ ಕಾಮಿಡಿ ಮಾಡಕ್ ಹೋಗಿ ಅವ್ರಿಗೆ ಮನ್ಸಿಗೆ ಇನ್ನೊಬ್ರಿಗೆ ನೋವಾಗಿ ಅವ್ರು ಬೇಜಾರ್ ಮಾಡ್ಕೊಳ್ಳೋ ಅಂತದ್ದು ಇರಬಾರ್ದು. ಅದನ್ನ ಕಮ್ಮಿ ಮಾಡಿದ್ರೆ, ಅವ್ರ ಆಟದ ಕಡೆ ಗಮನ ಕೊಟ್ಟು, ಸ್ಪೋರ್ಟ್ಸ್ ಕಡೆ ಗಮನ ಕೊಟ್ಟು ಕರೆಕ್ಟ್ ಆಗಿ ಬಿಗ್ ಬಾಸ್ ಅಲ್ಲಿ ಅಪ್ಡೇಟ್ ಆಡಿದ್ರೆ ಗಿಲ್ಲಿ ಅವರು ಗೆಲ್ತಾರೆ. ನಿಮ್ ಪ್ರಕಾರ ಯಾವ ತರ ಕಂಟೆಸ್ಟೆಂಟ್ ನೆಕ್ಸ್ಟ್ ವೀಕ್ ಇದಕ್ಕೆ ಹೋಗ್ಬೇಕು? ಯಾವ ತರದವ್ರು ಯಾರ್ಯಾರು ಹೋಗ್ಬೇಕು ಹೇಳಿ? ಯಾವ ಕ್ಷೇತ್ರದವ್ರು? ಸರ್, ಈ ಕ್ಷೇತ್ರ ಆ ಕ್ಷೇತ್ರ ಅಂತಲ್ಲ, ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರನ್ನೇ ಕಳ್ಸಿ. ಮಿಡ್ಲ್ ಕ್ಲಾಸ್ ಜನಜೀವನದ ಏನಿರುತ್ತೆ ಅದ್ರ ಬಗ್ಗೆ ಒಂದು ಇಟ್ಕೊಡ್ಲಿ. ಸುದೀಪ್ ಅಣ್ಣ ಅವ್ರು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಬಿಗ್ ಬಾಸ್ ಅಲ್ಲಿ, ಹಿಂಗ್ ಮಾಡಿ ಹಿಂಗ್ ಬಿಡಿ. ಪ್ರತಿ ವಾರ ಅಪ್ಡೇಟ್, ಕರ್ನಾಟಕ ಜನತೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾರೆ ಸುದೀಪ್ ಅಣ್ಣ ಅವರು. ಏನ್ ಇವ್ರು ಅಪ್ಡೇಟ್ ಏನ್ ಕೊಟ್ರೆ ಇಲ್ಲಿ ಕೇಳ್ತಾರೆ, ಅಲ್ಲಿ ಬಿಡ್ತಾರೆ. ಈಗ ಸುಂಕದಕಟ್ಟೆ ಮಾರ್ಕೆಟ್ ಎಷ್ಟೋ ಚೆನ್ನಾಗಿದೆ ಸರ್. ಬಿಗ್ ಬಾಸ್ ನೋಡಿದ್ರೆ ಕೈಯ ಅಂತ ಬಡ್ಕತಾ ಇರ್ತಾರೆ. ಮಾತಾಡೋದು ಅರ್ಥ ಆಗಲ್ಲ. ಮಾರ್ಕೆಟ್ ಚೆನ್ನಾಗಿತ್ತ? ನಮ್ಮ ಮಾರ್ಕೆಟ್ ಎಷ್ಟು ನೀಟಾಗಿ ಕೇಳಿಸುತ್ತೆ. ನಾನ್ ಕೂಗ್ತೀನಿ ಕೆಜಿ 20 ಅಂತ, ಇವ್ನ್ ಕೂಗ್ತಾನೆ ಕೆಜಿ 10 ಅಂತ, ಅದೇ ಕೇಳಿಸುತ್ತೆ. ಕೈಯ ಅನ್ನೋದು ನಮ್ಗೆ ಏನು ಕೇಳಿಸಲ್ಲ. ಅಂದ್ರೆ ನಿಮ್ಗೆ ಅಲ್ಲಿ ಆಡ್ತಾ ಇರೋದು ಫಿಶ್ ಮಾರ್ಕೆಟ್ ಗಿಂತ ವೇಸ್ಟ್ ಆಗೈತೆ ಬಿಗ್ ಬಾಸ್ ಒಳಗಡೆ. ಅವ್ರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಕೊಂಡವ್ರಿ. ಸುಮ್ನೆ ನಮ್ ಸುಂಕದಕಟ್ಟೆ ಮಾರ್ಕೆಟ್ ಅವ್ರನ್ನ ಶೂಟ್ ಮಾಡ್ಬೋದು, ಆ ರೇಂಜಿಗೆ ಐತಲ್ಲಿ. ಕೈಯ ಅಂತಾರೆ. ಸುದೀಪ್ ಅಣ್ಣವ್ರು ಹೇಳಿದ್ರು ಹೋದ್ವಾರ, ಏನಂತ ಹೇಳಿದ್ರು, ಬಿಗ್ ಬಾಸ್ ಅಲ್ಲೆಲ್ಲ ಕಿರ್ಚಾಡ್ತೀರಾ, ಅರ್ಚಾಡ್ತೀರಾ, ನೋಡೋ ಅಂತ ಜನ ಟಿವಿನ ಖುಷಿಯಾಗಿ ನೋಡ್ಬೇಕು, ಬಂದ್ ಆಫ್ ಮಾಡತ್ರ ಇರಬಾರ್ದು ಅಂತ ಸುದೀಪ್ ಅಣ್ಣವ್ರು ಹೇಳಿದ್ರು. ಇವ್ರು ಒಬ್ರು ಆತರ ಮಾಡ್ತಾರ ಸರ್. ಅವ್ರು ಹೇಳೋದು ಒಂದ್ ಮಾನದಿನಕ್ಕೆ ಅಲ್ಲೇ ಶುರು ಹಚ್ಕೊಂಡಿರ್ತಾರೆ ಜಗಳನ. ನಾನಲ್ಲ ನೀನು, ನೀನಲ್ಲ ನಾನು. ಆಟದಲ್ಲಿ ತೋರಿಸ್ತಾ ಇಲ್ಲ ಯಾರುನು, ಮಾತಲ್ಲಿ ತೋರಿಸ್ತಾವ್ರೆ ಎಲ್ಲಾನು. ಮಾತ್ ಬೇಡ, ಕೆಲ್ಸ ಬೇಕು. ಕೆಲಸ ಮಾಡ್ತಿಲ್ಲ. ಈಗ ನೀವು ಮಂಡ್ಯದವರು ಅಂತ ಹೇಳಿದ್ರಿ. ಗಿಲ್ಲಿ ನಟನ ಮಂಡ್ಯದ ಜನ ಪರವಾಗಿ ಅವಮಾನ ಮಾಡ್ದಂಗ್ ಮಾಡ್ರು. ಬನ್ನಿ ಹಾಕೊಂಡು ನೀನ್ ಬಡವ ಅಂತ ತೋರ್ಸ್ಕೊಂಡ್ ಗೆಲ್ಲಕ್ ಬಂದಿದ್ಯಾ ಅಂತ ಹೇಳಿ ಮಂಡ್ಯ ಸೈಡ್ ಅವರು ಬನ್ನಿ ಹಾಕೊಳ್ಳೋದು. ಅದು ನಮ್ ಮಂಡ್ಯ ಸ್ಟೈಲೇ ಬಿಡಿ. ಟವಲ್ಲು, ಬನ್ನಿನೋ, ಪಡಪಡಿ ಚಡ್ಡಿ ನಮ್ ಮಂಡ್ಯ ಸ್ಟೈಲ್ ಅದು. ಅದು ನಾವ್ ಮನೆ ತವಿದ್ರು ಅದೇ, ಎಲ್ಲೇ ಹೋದ್ರು ಅದೇ. ಒಂದ್ ಫಂಕ್ಷನ್ ಹೋದ್ರೆ ಅಗ್ನಿಮೆ ಟವಲ್ ಹಾಕೋದಲ್ಲೇ ನಮ್ ಮಂಡ್ಯದವ್ರು ಎಲ್ಲೂ ಹೋಗಲ್ಲ. ನಮ್ ಮಂಡ್ಯ ಜನತೆ ಗತ್ತೆ ಬೇರೆ ಐತೆ. ಬಟ್ ಏನು ಅಂತ ಅಂದ್ರೆ ಗಿಲ್ಲಿದ ಅದು ಅವಮಾನ ಮಾಡಿದ್ದಲ್ಲ. ಅವ್ನು ಹೇಳಿದ್ದು ಇವ್ನು ಸಿಂಪತಿ ಕಾರ್ಡ್ ಅಂತ ಎಲ್ಲೂ ಹೇಳಿಲ್ಲ. ಬಟ್ ಅವ್ರು ಇವ್ರು ಹೇಳ್ತಾರ, ಧ್ರುವ ಅವ್ರು ಹೇಳ್ತಾರ ಸಿಂಪತಿ ಕಾರ್ಡ್ ಅಂತ. ಸಿಂಪತಿ ಕಾರ್ಡ್ ಎಲ್ಲೂ ತೋರಿಸ್ತಿಲ್ಲ ಗಿಲ್ಲಿ. ಸಿಂಪತಿ ಕಾರ್ಡ್ ಗಿಲ್ಲಿ ತೋರಿಸ್ತಿಲ್ಲ. ಬಟ್ ಇವ್ರು ಏನ್ ಮಾಡ್ತಿರೋದು ಅಂತ ಅಂದ್ರೆ, ಪ್ರತಿ ಒಂದನ್ನು ಗಿಲ್ಲಿ ಏನ್ ಮಾಡಿದ್ರೆ ಟಾಂಗ್ ಕೊಡೋದಕ್ಕೆ ಇವ್ರು ಬೇರೆ ತರ ಕನ್ವೆ ಮಾಡಿ ಹೇಳ್ತಿದಾರೆ ಅಷ್ಟೇ. ಗಿಲ್ಲಿ ಸ್ವಲ್ಪ ಟಾಂಗ್ ಕೊಡೋದ್ ಕಮ್ಮಿ ಮಾಡಿ ಕರೆಕ್ಟ್ ಆಗಿ ಗೇಮ್ ಕಡೆ ಗಮನ ಕೊಟ್ರೆ ಪಕ್ಕ ಗಿಲ್ಲಿ ಗೆಲ್ತಾನೆ. ಈಗ ನಿಮ್ ಪ್ರಕಾರ ಈಗ ಚೆನ್ನಾಗಿ ಯಾರು ಕಂಟೆಸ್ಟೆಂಟ್ ಸರಿ ಇಲ್ಲ ಅಂತ ಹೇಳಿದ್ರಿ, ಅಕಸ್ಮಾತ್ ನಿಮ್ಗೆ ಅವಕಾಶ ಬಂದ್ರೆ ಬಿಗ್ ಬಾಸ್ ಹೋಗ್ತೀರಾ? ಪಕ್ಕ ಹೋಗ್ತೀವಿ. ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಏನಾದ್ರೂ ಒಂದ್ ಟ್ಯಾಲೆಂಟ್ ಇರ್ಬೇಕಂತ ನಿಮಗೆ ಗೊತ್ತಿದೆ. ಹೌದು, ಟ್ಯಾಲೆಂಟ್ ಇರೋನೇ. ನಾವು ರೀಲ್ಸ್ ಮಾಡ್ತೀವಿ, ವ್ಲಾಗ್ ಮಾಡ್ತೀವಿ, ಕಷ್ಟ ಬಿದ್ದು ದುಡಿತೀವಿ, ಎಲ್ಲಾ ಮಾಡ್ತಾ ಇದೀವಿ ಸರ್ ಡೈಲಿ. ಬಟ್ ಇವಾಗ ಇನ್ನೂ ಒಂದ್ ಹೇಳ್ತೀನಿ, ನಾವು ಲಾಗ್ ಮಾಡ್ತೀವಿ. ಒಂದು ಲಾಗ್ ಎಡಿಟ್ ಮಾಡಕ್ಕೆ 1 to 2 hours ಬೇಕಾಗುತ್ತೆ. ಒಂದು ಲಾಗ್ ಬೆಳಗ್ಗೆಯಿಂದ ನಾವು ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಇದನ್ನ ಹಾಕೋದಿಕ್ಕೆ. ಬಟ್ ಬರೀ ಕೈಯ ಅಂತ ಕಿರ್ಚಾಡೋದು, ಬರೀ ನಾಯಿ ತರ ರೋಡಲ್ಲಿ ಬಿದ್ದ ಒದ್ದಾಡೋದು, ಅದನ್ನೇ ಬರೀ ಟ್ರೋಲ್ ಮಾಡಲ್ಲ. ದೊಡ್ಡ ಕೆಲ್ಸನಾ ಯೂಟ್ಯೂಬರ್ ಮಾಡೋದಿಲ್ಲ? ದೊಡ್ಡ ಕೆಲಸ ಯೂಟ್ಯೂಬ್ ದೊಡ್ಡ ಕೆಲಸ ಅಂತ ಯಾರು ಹೇಳ್ತಾರೆ, ಕರ್ಕೊಂಡ್ ಬನ್ನಿ ಸರ್.
ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ಲ. ಅಶ್ವಿನಿ ಗೌಡ ಅವ್ರು ಹೇಳಿದ್ರಲ್ವಾ, ಹೇಳಿ, ಒಂದ್ ಮಾತು ಹೇಳ್ತೀನಿ. ಅವ್ರು ಯೂಟ್ಯೂಬ್ ಚಾನಲ್ ಮಾಡಿ ದೊಡ್ಡ ವಿಷಯ ಅದು ಇದು ಅಂತ ಹೇಳ್ತಾರಲ್ವಾ, ಬನ್ನಿ ಇಲ್ಲಿ ಯೂಟ್ಯೂಬ್ ಚಾನಲ್ಗೆ ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ರೆ ಆ ವಿಡಿಯೋನ ಮಾಡೋದ್ರೊಳಗಡೆ 10 ಗಂಟೆ ಆಗಿರುತ್ತೆ. ಅದನ್ನ ಎಡಿಟ್ ಮಾಡಿ ನಾವು ಪೋಸ್ಟ್ ಮಾಡೋದಕ್ಕೆ 1 to 2 hours ಆಗುತ್ತೆ. ಓಕೆನಾ? ಆ ಎಡಿಟಿಂಗು ಎಲ್ರಿಗೂ ಮೈಂಡಲ್ಲಿ ಬರಲ್ಲ, ಆಯ್ತಾ? ಸುಮ್ಮನೆ ಹೇಳ್ತಕ್ಕಂಗೆ ಎಲ್ಲ ಎಡಿಟ್ ಮಾಡಿ ಹಾಕೋದು ಯೂಟ್ಯೂಬ್ ಚಾನಲ್ ಮಾಡೋದು ಎಲ್ರ ಕೈಲಿ ಆಗಲ್ಲ. ಹೌದು. ಹಂಗೆ ಎಲ್ರು ಮಾಡೋದಾಗಿದ್ರೆ ಬೀದಿಲಿ ಒಬ್ಬೊಬ್ರು ಎಡಿಟಿಂಗ್ ಚಾನಲ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಎಲ್ಲ ದುಡಿಮೆ ಮಾಡೋರು. ನಾವ್ ಯಾಕೆ ಇಲ್ಲಿ ಹೂವ ಮಾರ್ಬೇಕಿತ್ತು, ಟೊಮೆಟೊ ಹಣ್ಣು ಮಾರ್ಬೇಕಿತ್ತು ಅಲ್ವಾ? ಹೌದು. ನಾವು ಆರಾಮಾಗಿ ಬರೀ ವಿಡಿಯೋನ ಪೋಸ್ಟ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಬರೀ ದುಡ್ಡು ಬರಂಗಿದ್ರೆ ದಿನ ಒಂದೊಂದು ಪೋಸ್ಟ್ ಮಾಡ್ಕೊಂಡು ದಿನಕ್ಕೆ 50,000 ದುಡ್ಡು ಮಾಡ್ಬೋದಾಗಿತ್ತು. ಅಲ್ಲ, ಅವ್ರು ಹೇಳಿದ್ರು ನಾನು 100 ಸಿನಿಮಾ ಮಾಡಿದೀನಿ, ನಾನು 40 ವರ್ಷ. ಸರ್ ಅವ್ರನ್ನ ನೀವು ಹತ್ರ ಬೀಳ ನನ್ಗೆ ಇವಾಗ 28 ವರ್ಷ. 28 ವರ್ಷದಲ್ಲಿ ಅವ್ರು 100 ಸಿನಿಮಾ ಮಾಡೋರೆ ಅಂದ್ರಲ್ಲ, ಯಾವ್ದು 100 ಸಿನಿಮಾ ಮಾಡೋರು ತೋರಿಸಿ ಸರ್. ಇಲ್ಲ, ಮಾಡಿದಾರಲ್ಲ ಅವ್ರು. ಯಾವ್ದು ಮಾಡೋರು ಸರ್? ರಾಜಾಹುಲಿ ಸಿನಿಮಾ. ರಾಜಾಹುಲಿ 1 ಆಯ್ತು. ಆಮೇಲೆ ಅಮ್ಮ ಒಂದ್ 10 ಫಿಲಂ ಮಾಡೋರೆ ಸರ್. ಧಾರಾವಾಹಿ 4 ಮಾಡೋರೆ ಸರ್. ಅದು ಬಿಟ್ರೆ ಇನ್ನು ನಮ್ಮ ಕನ್ನಡ ಪರ ಹೋರಾಟಗಾರ ನಾರಾಯಣಗೌಡ್ರ ಜೊತೆ ಮಹಿಳಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾವ್ರೆ. ನಮ್ ಕನ್ನಡ ಪರವಾಗಿ ಓಡಾಡ್ತಾವ್ರೆ. ಅದಕ್ಕೆ ನಮ್ ಖುಷಿ ಇದೆ, ನಮ್ಗೆ ಹೆಮ್ಮೆ ಇದೆ. ನಮ್ಮ ಹೆಣ್ಮಕ್ಳು ಹೋರಾಡ್ತಾವ್ರೆ ಅಂತ. ಅದು ಬಿಟ್ಟು ಅವ್ರು ಇನ್ ಯಾವ ಸಿನಿಮಾದಲ್ಲಿ 100 ಫಿಲಂ ಯಾವ್ದು ಮಾಡೋರು ಸರ್? ಯಾವ್ದು ಮಾಡಿದಾರೆ ಹೇಳಿ? ಈಗ ಓಕೆ, ಅವ್ರು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ದೀರಾ. ಈಗ ನಿಮ್ ಪ್ರಕಾರ ನಿಮ್ಮನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದೀರಾ. ಬರೀ ರೀಲ್ಸ್ ಮಾಡಿ ಬ್ಲಾಗ್ ಮಾಡ್ಬಿಟ್ಟೋದಕ್ಕೆ ಆಗೋದಿಲ್ಲ. ಹೌದು. ಬೇರೆ ಏನಾರು ಆಡೋದು ಸರ್, ಬೇರೆ ಟ್ಯಾಲೆಂಟ್ ಇರೋರೆಲ್ಲ ಇವಾಗ ಬಿಗ್ ಬಾಸ್ ಅಲ್ಲಿ ಅವರಲ್ಲ ಸರ್. ಏನ್ ಮಾಡ್ತಾರೆ ಸರ್ ಅವರೆಲ್ಲ? ಅಲ್ಲ, ಎಲ್ಲಾ ಟ್ಯಾಲೆಂಟ್ ಅವ್ರನ್ನು ಗುಡ್ಡೆ ಹಾಕೊಂಡಿದ್ರಲ್ಲ ಸರ್ ಬಿಗ್ ಬಾಸ್ ಒಳಗಡೆ. ಯಾರು ಏನ್ ಟ್ಯಾಲೆಂಟ್ ತೋರಿಸ್ತಾರ ಸರ್? 12ನೇ ಸೀಸನ್ ವರ್ಗು ಜನ ನೋಡಕ್ಕೆ ತಾನೆ ಬಿಗ್ ಬಾಸ್ ಹೋಗ್ತಾರೆ ಸರ್. ಸೀಸನ್ ನೋಡ್ತಿದಾರೆ, ಜನ ಇಷ್ಟ ಪಡ್ತಾರೆ. ಸೀಸನ್ ನೋಡ್ತಿರೋದು ಅರ್ಧ ಸುದೀಪ್ ಅಣ್ಣವ್ರಿಂದ. ಹೆಂಗೆ ಬಿಗ್ ಬಾಸ್ ನೋಡೋದು ಸುದೀಪ್ ಅಣ್ಣ ಕೊಡೋ ಭಾನುವಾರ 2 ದಿನ ಬರ್ದಿನ 5 ದಿನ ಸರ್. ಇವ್ರು ವಾರ ಎಲ್ಲ ದಬಾಕಂದ್ರೆ ನಮ್ ಸುದೀಪ್ ಅಣ್ಣ 2 ದಿವಸದಲ್ಲಿ ಮಾಡ್ತಾರೆ ಸರ್. ಅಲ್ಲ, ಅವ್ರು ದಬಾಕಿದ್ ಇವ್ರು ಎತ್ತಾಕ್ತಾರೆ ಅಷ್ಟೇ. ನಮ್ ಸುದೀಪ್ ಅಣ್ಣ ಏನು ತೋರಿಸ್ಬೇಕಲ್ಲ ಅಂತ ತೋರಿಸ್ತಾರೆ. ಅದನ್ನ 2 ದಿನ ನಮ್ ಸುದೀಪ್ ಅಣ್ಣ ಮಾಡ್ತಾರೆ. ಈ ವಾರ ಎಲ್ಲ ಮಾಡೋದು ನಮ್ ಸುದೀಪ್ ಅಣ್ಣ 2 ದಿನ, ಅದು 2 ಎಪಿಸೋಡ್ ಅಲ್ಲಿ ಮಾಡ್ಕೊಡ್ತಾರೆ ಸರ್. ಅಲ್ಲ, ಈಗ ಸುದೀಪ್ ಅವ್ರ ಬಗ್ಗೆ ಒಂದು ಅಪಪ್ರಚಾರ ಬರ್ತಾ ಇದೆ. ಏನಪ್ಪ ಅಪಪ್ರಚಾರ ಅಂದ್ರೆ, ಸುದೀಪ್ ಅವರು ಈ ಸರಿ ವೆಲ್ ಅಂಡ್ ಗುಡ್ ಇದನ್ ಕೊಡ್ತಾ ಇಲ್ಲ, ಏನು ಮಾಹಿತಿಗಳನ್ನ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಮತ್ತೆ ಅಶ್ವಿನಿ ಕರೆಕ್ಟ್ ಆಗಿ ರುಬ್ತಾ ಇಲ್ಲ. ಈಗ ಉಚ್ಚಾ ವೆಂಕಟ್ ಅವರು ಹೊಡೆದಿದ್ಕೋಸ್ಕರ ಆಚೆ ಕಳ್ಸಿದ್ರು. ರಿಷಾ ಗೌಡ ಹೊಡೆದಿದ್ದಕ್ಕೆ ಸುಮ್ನೆ ಎಲ್ಲರೂ ಕಂಟೆಸ್ಟೆಂಟ್ ನ ಕೇಳಿದ್ರು ಒಂದು, ಮತ್ತೆ ಅಶ್ವಿನಿ ಗೌಡಗೆ ಕಡಕ್ ಆಗಿ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ ಜನಗಳು. ಅದಕ್ಕೆ ನೀವೇನ್ ಹೇಳಿ ಸರ್? 3 ವಾರದಿಂದ ಸತತವಾಗಿ ಸುದೀಪ್ ಅಣ್ಣವರು ಅಶ್ವಿನಿ ಗೌಡ ಅವರು ಕ್ಲಾಸ್ ತಗೋತವ್ರೆ. ಪ್ರತಿ ವಾರನೂ ತಗೊಂಡ್ ಹೇಳ್ತಿದ್ದಾರೆ. ಅವ್ರು ಅರ್ಥ ಮಾಡ್ಕೊಂತ ಇಲ್ಲ ಅಷ್ಟೇ. ಬಟ್ ಈ ವಾರ ಏನೋ ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳಿದ್ದಾರೆ, ನಾವು ಅರ್ಥ ಮಾಡ್ಕೋತೀವಿ, ನಾವು ಮಾಡ್ತೀವಿ ಸರ್ ಅಂತ ಹೇಳ್ತಿದ್ದಾರೆ. ಬಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಕಾದ್ ನೋಡ್ಬೇಕು. ಬಟ್ ಅದ್ರೊಳಗಡೆ ಇವ್ರು ಚೆನ್ನಾಗ್ ಮಾಡ್ತಾರೆ ಅಂತ ಹೇಳಿ ಸುದೀಪ್ ಅಣ್ಣವ್ರು ಹೇಳ್ತಿದ್ದಾರೆ. ಅವರು ಗಿಲ್ಲಿಯವ್ರಿಗೆ ಹೊಡೆದ್ರು. ಹೌದು, ಗಿಲ್ಲಿಯವ್ರಿಗೆ ಹೊಡೆದಿದ್ದು ಬೇಕು ಅಂತ ಇಂಟೆನ್ಷನ್ ಹೊಡೆದಿದ್ದಲ್ಲ. ಒಂದು ಚಿಕ್ಕದೊಂದು ಕೋಪ ಬಂದಾಗ ಮನೇಲಿ ಒಂದು ಹೆಣ್ಮಕ್ಳು ಇರ್ಲಿ, ನಾವೇ ಇರ್ಲಿ, ಒಂದು ಕೋಪ ಕೈ ಎತ್ತೋದು ಒಂದು ಸಾಮಾನ್ಯವಾದಂತ ಕೆಲಸ. ಅದು ಲಾಸ್ಟ್ ಟೈಮ್ ಒಂದ್ಸಲಿ ಆಗಿತ್ತು. ಅವ್ರ ಹೆಸರೇನೋ ಮರ್ತೋಗಿದೆ ನನ್ಗೆ. ಅವರೊಬ್ರು ಅಲ್ಲ ಸರ್, ಉಚ್ಚ ವೆಂಕಟ ಅಲ್ಲ, ಲಾಯರ್ ಜಗದೀಶ್ ಅವ್ರ ಮೇಲೆ ಒಬ್ರು ಸುಮ್ನೆ ದಬ್ಬಿದ್ರು ಅಂತ ಹೇಳಿ ಅವ್ರನ್ನ ಆಚೆ ಕಳ್ಸಿದ್ರು ಬಿಗ್ ಬಾಸ್ ಇಂದ. ಅದು ಇಂಟೆನ್ಷನ್ ಅಂದ್ರೆ ಕೋಪದಲ್ಲಿ ತಳ್ಳಿ ಮಾಡಿದಂತ ಕೆಲಸ. ಬಟ್ ಇದು ಹೆಣ್ಮಗು ಹೊಡೆದಿದ್ರೆ ಏನ್ ಸರ್? ನಮ್ ಗಿಲ್ಲಿಗೆ ಸೊಳ್ಳೆ ಕಸ್ತಂಗೂ ಆಗಿರಲ್ಲ. ಕಚ್ದಂಗ್ ಆಗಿದ್ರು ರಿಯಾಕ್ಟ್ ಮಾಡಿರೋನು ಗಿಲ್ಲಿ. ಎಲ್ಲದಕ್ಕೂ ರಿಯಾಕ್ಟ್ ಮಾಡೋನು, ಹೊಡೆದಿರೋದು ರಿಯಾಕ್ಟ್ ಮಾಡಲ್ವಾ ಸರ್? ಅವನ್ಗೊಂದು ಈಗ ಇವರೆಲ್ಲ ಹೇಳಿದ್ರಲ್ವಾ, ಅವನೇನೋ ಕ್ಯಾಮ್ರಾಗೆ ಫೋಟೋ ತಗೋತಾನೆ, ಕ್ಯಾಮ್ರಾಗೋಸ್ಕರ ಮಾಡ್ತಾನೆ, ಕಂಟೆಂಟ್ಗೋಸ್ಕರ ಮಾಡ್ತಾನೆ. ಅವಳು ಹೊಡೆದಿದ್ದೆ ಒಂದು ಸೀನ್ ಮಾಡಿ ಅವ್ನು ಮಾಡ್ಬೋದಾಗಿತ್ತು ಗಿಲ್ಲಿ, ಅದನ್ನು ಮಾಡಿದ್ರೆ. ಬಟ್ ಏನು ಅಂತ ಅಂದ್ರೆ ಅವ್ನ್ ಬೇಡ, ಒಂದ್ ಹೆಣ್ಮಗು ಹೊಡೆದೋಳೆ ತಮಾಷೆ ನಾನು ಮಾಡಿ ಹೊಡೆದದ್ದು ಓಕೆ ನೀವ್ ಹೇಳಿದ್ರಿ. ಆದ್ರೆ ಗಿಲ್ಲಿಗೆ ಮಂಡ್ಯದವ್ರ ಒಂದು ಸ್ವಾಭಿಮಾನಕ್ಕೆ ಒಂದು ಚುಕ್ಕಿ ಬಂದಿದೆ. ಏನಂತಂದ್ರೆ ನೀನ್ ಬನೀನ್ ಹಾಕೊಂಡು ಡ್ರಾಮಾ ಮಾಡಕ್ ಬಂದಿದೆ, ಗೆಲ್ಬೇಕು ಅನ್ನೋ ಬಂದಿದೆ ಅಂತ ಬನೀನ್ ಬಗ್ಗೆ ಹೆಂಗ್ ಹೇಳಿದ್ ಎಷ್ಟು ಸರ್? ಅದು ಅವ್ರ ಇದಕ್ಕೆ ಯೋಚನೆ ಬಿಟ್ಟಿದ್ದು. ಅವ್ರಿಗೆ ಬನೀನ್ ಹಾಕೊಂಡಿರ್ಬೋದು, ಇಲ್ಲ ಬೇರೆ ಏನಾದ್ರು ಹಾಕೊಂಡಿರ್ಬೋದು. ಬಟ್ ಇವಾಗ ಅವ್ನ್ ಬನೀನ್ ಹಾಕೊಂಡು ಯಾರಿಗೂ ಹೇಳ್ತಾ ಇಲ್ವಲ್ಲ, ನಾನ್ ಬಡವ, ನಾನ್ ಕಷ್ಟದಲ್ಲಿ ಇದೀನಿ, ನನ್ಗೆ ಹೆಲ್ಪ್ ಮಾಡಿ ಅಂತ ಅನ್ನೋದು ಕೇಳೋಣ? ಇಲ್ಲ ಯಾರ ಹತ್ರನಾದ್ರು ಒಂದು ಶರ್ಟ್ ಕೊಡಿ ಅಂತ ಕೇಳೋಣ? ಏನಿಲ್ಲ, ಅವ್ನಿಗಿರೋ ಬಟ್ಟೆ ಇಲ್ಲ, ಅವನೇ. ಈಗ ನಾನ್ ಮನೇಲಿ ಇದ್ದಾಗ ಸರ್ ನಾ ಸೂಟ್ ಹಾಕೊಳಕಾಯ್ತದ? ನಾ ಮನೇಲಿದ್ದ ಸೂಟ್ ಹಾಕೊಳಕ್ ಆಗಲ್ಲ. ನಾವ್ ಹಾಕೊಳ್ಳೋದು ಬನೀನೆ, ಬನೀನ್ ಹಾಕಬೇಕು. ಕಡೆಯದಾಗಿ ಒಂದು ಕ್ವಶನ್ ಹೇಳಿ. ನಿಮ್ಮ ಪ್ರಕಾರ ಈ ವಾರ ಎಲಿಮಿನೇಷನ್ ಆಗ್ಬೇಕಂದ್ರೆ ಯಾರು ಆಗ್ಬೇಕು ಸರ್? ನನಗೆ ಈ ವಾರ ಎಲಿಮಿನೇಷನ್ ಆದ್ರೆ ಎಲ್ಲರನ್ನೂ ಎಲಿಮಿನೇಷನ್ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಬ್ರದರ್, ತುಂಬಾ ಖುಷಿ ಆಗ್ಬಿಡುತ್ತೆ. ಥ್ಯಾಂಕ್ ಯು ಬ್ರದರ್.